ಮನೆಯ ಶುದ್ಧೀಕರಣ ನಡೆಯುತ್ತಾ ಇದೆ. ಇದು ನಾನು ಶುದ್ಧೀಕರಣ ಮಾಡ್ತಾ ಇದ್ದೇನೆ. ಇದು ನನ್ನ ರೂಮು, ಬಾಜು ನನ್ನ ಮಗನ ರೂಮು. ಇದು ನಮ್ಮ ಯಜಮಾನ್ರ ಕೋಣೆ. ಮತ್ತು ಇದು ಹಾಲು. ಅಲ್ಲಿ ಭಟ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಡುಗೆ ಸಾಲು. ಅಡುಗೆ ಸಾಲದಲ್ಲಿ ನಮ್ಮ ಅತ್ತಿಗೆ, ಇಬ್ಬರು ಅತ್ತಿಗೆದಿರು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮ ಹೊರಗಡೆ ಟೊಮ್ಯಾಟೊ ಗಿಡ ಮತ್ತು ಗ್ಯಾರ್ ಗಿಡ ಕಾಣಿಸ್ತಾ ಇದೆ. ಇದು ನಮ್ಮ ಮನೆ ಸುತ್ತಲೂ ಹೊರಗಡೆಯಿಂದ ಶುದ್ಧೀಕರಣ ಮಾಡ್ತಾ ಇದ್ದೇನೆ. ಪೂರ್ತಿ ಮನೆಗೆ ಶುದ್ಧೀಕರಣ ನಡೀತಾ ಇದೆ. ಇದು ನಮ್ಮ ಸುತ್ತಲೂ ಮನೆ ಹೊರಗಡೆ ಸುತ್ತಲೂ ಜಾಗ ಇದೆ. ಅದನ್ನೆಲ್ಲ ಶುದ್ಧೀಕರಣ ಮಾಡ್ತಾ ಇದ್ದೇನೆ. ನಮ್ಮ ಶ್ರುತಿ ಅಂದರೆ ಸೊಸೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾಳೆ. ಇಲ್ಲೇ ಅಡುಗೆ ತಯಾರಾಗ್ತಾ ಇದೆ. ನೀಲಕಂಠ ನಮ್ಮ ತಮ್ಮ ಮತ್ತು ತಮ್ಮನ ಮಗ ಉದಯ ಕಾಣಿಸ್ತಾ ಇದ್ದಾರೆ. ಇದು ನಮ್ಮ ರಾಜ ನನಗೆ ಬಿಟ್ಬಿಡು ಅಂತ ಹೇಳ್ತಾ ಇದೆ. ಇದಕ್ಕೆ ಬಿಟ್ಟರೆ ಇದು ಪೂರ್ತಿ ಮನೇಲಿ ಓಡಾಡ್ತದೆ. ಮತ್ತು ಬಂದವ್ರ ಮೈ ಮೇಲೆಲ್ಲ ಹಾರ್ತದೆ. ಅದಕ್ಕಾಗಿ ಅದಕ್ಕೆ ಬಿಡಲಿಲ್ಲ. ಇದು ಶುದ್ಧೀಕರಣ ಆಯಿತು ನನ್ನ ಮನೆಯದು. ಇಲ್ಲಿಂದ ನಮ್ಮ ಅತ್ತಿಗೆ ತಮ್ಮ ಮನೆ ಶುದ್ಧೀಕರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ನನ್ನ ಮಗ ಅಂದರೆ ನೀಲಕಂಠನ ಮಗ ಹೊರಗಡೆ ಹೋಗ್ತಾ ಇದ್ದಾನೆ. ನಮ್ಮ ಅತ್ತಿಗೆ ಮುಂದಿದ್ದಾರೆ. ನಮ್ಮ ಶ್ರುತಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾಳೆ. ಇದು ಅವ್ರು ಸಾವಕಾಶವಾಗಿ ಹೋಗ್ತಾ ಇದ್ದಾರೆ. ಇದು ಎಲ್ಲ ಜಾಗ ನಮ್ಮದು ಮತ್ತು ನಮ್ಮ ಅಣ್ಣಂದು. ಅವರು ಆಕಳ ಹತ್ರ ಹೋದರು. ಮತ್ತು ಆಕಳಿಗೂ ಕೂಡ ಶುದ್ಧ ಮಾಡಿದ್ರು. ನಮ್ಮ ಬಾವಿ ನೀರಿಗೆ ಶುದ್ಧ ಮಾಡಿದ್ರು. ಹಾಗೆ ಅವರು ಕೊಟ್ಟಿಗೆ ಹತ್ರ ಹೋಗ್ತಾ ಇದ್ದಾರೆ. ಮತ್ತು ಕೊಟ್ಟಿಗೆಗೆ ಶುದ್ಧ ಮಾಡ್ತಾ ಇದ್ದಾರೆ. ಹೀಗೆ ಅವರು ತಮ್ಮನೆ ಕಡೆ ಹೊರಡ್ತಾ ಇದ್ದಾರೆ ಶುದ್ಧ ಮಾಡಲಿಕ್ಕೆ. ಇದು ಅವರ ಮನೆ ದಾರಿ. ಈಗ ಗೇಟ್ ತೆಗಿಬಹುದು. ಹೌದು, ಅವರು ಗೇಟನ್ನು ತೆಗೆದ್ರು. ಮತ್ತು ಮನೆ ಹತ್ರ ಹೊಂಟರು. ನನ್ನ ಕನ್ನಡ ಸ್ವಲ್ಪ ತಪ್ಪಾಗಿ ಹೋಗ್ತದೆ, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇದು ಅವ್ರ ಮನೆ ಬಂತು. ಇದು ಫಸ್ಟ್ ರೂಮ್ ಅಂದರೆ ಲಾಸ್ಟ್ ರೂಮ್ ಅನ್ಬೋದು. ಇದು ನಮ್ಮ ಅಣ್ಣನ ರೂಮ್ ಆಗಿತ್ತು ಮೊದಲೇ. ಈಗ ಪೂರ್ತಿ ಮನೆನೇ ಒಂದು. ನನ್ನ ರೂಮ್ ಒಳಗಿದ್ದಿತ್ತು. ನಮ್ಮ ತಂದೆಯವ್ರು ಕಟ್ಸಿದ್ರು. ನಮ್ಮ ಅಣ್ಣನಿಗೊಂದು ರೂಮು, ನನಗೊಂದು ರೂಮು. ನನ್ನ ರೂಮ್ ಸ್ವಲ್ಪ ಒಳಗಾಗ್ತದೆ. ಆದರೆ ಈಗ ಅದು ಪೂರ್ತಿ ಮನೆ ಅವ್ರದ್ದೇ. ನನ್ನ ರೂಮ್ ನಾನು ಶ್ರುತಿ ಕೊಟ್ಟಿದ್ದೇನೆ. ಇದು ತುಳಸಿ ಗಿಡ. ಈಗ ಅವ್ರು ಇಲ್ಲಿ ಉಳೋದಿಲ್ಲ, ಅವ್ರು ಬೊಂಬೆದಲ್ಲಿ ಉಳಿತಾರೆ. ಅದಕ್ಕಾಗಿ ಸ್ವಲ್ಪ ಶುದ್ಧೀಕರಣ ನಡೀತಾ ಇದೆ. ಇದು ಅಡುಗೆ ಸಾಲು. ಇದು ಡೈನಿಂಗ್ ಹಾಲು. ಇಲ್ಲಿ ಊಟ ಮಾಡ್ತಾರೆ. ಇದು ದೇವ್ರ ಕೋಣೆನೂ ಅನ್ಬಹುದು. ಇಲ್ಲೊಂದು ಸ್ವಲ್ಪ ದೇವ್ರ ಕೋಣೆ ಇದೆ ಸಣ್ಣದು. ಅವರು ಲೈಟ್ ಹಚ್ಚಿದ್ರು. ಇದೆ
ದೇವ್ರ ಕೋಣೆ ಹತ್ತಿರ ಅಂದರೆ ಇಲ್ಲೊಂದು ಶೆಲ್ಫ್ ಇದೆ. ಹಾಂ, ಇದು ದೇವ್ರ ಕೋಣೆ, ದೇವ್ರ ಸಣ್ಣ ಗುಡಿ. ಇಲ್ಲಿ ನಮ್ಮ ಶ್ರುತಿ ಸ್ಟೈಲ್ ಕೊಡ್ತಾ ಇದ್ದಲ್ಲ ಕನ್ನಡಿಯಲ್ಲಿ. ಇದು ಹಾಲು. ಲೈಟ್ ಹಚ್ಚಿದ್ರು ನಮ್ಮ ಅತ್ತೆಗೆ. ಸಾಮಾನು ಪ್ಯಾಕ್ ಮಾಡಿಟ್ಟಿದ್ದಾರೆ ಬೊಂಬೆಗೆ ಹೋಗಲಿಕ್ಕೆ. ಅವ್ರು ರಿಟೈರ್ ಆದಮೇಲೆ